Hello everyone, welcome to Samvarga classes. ಶಬ್ದ ಪಾಠದ 14ನೇ ಪ್ರಶ್ನೆ. ಶ್ರವ್ಯ ಶಬ್ದ ಮತ್ತು ಅಶ್ರವ್ಯ ಶಬ್ದಗಳ ನಡುವಿನ ಒಂದು ವ್ಯತ್ಯಾಸವನ್ನು ತಿಳಿಸಿ. ಶ್ರವ್ಯ ಶಬ್ದ ಕೇಳಿಸ್ಕೋಬಹುದು, ಅದು ಶ್ರವ್ಯ ಶಬ್ದ. ಅಶ್ರವ್ಯ ಶಬ್ದ ಯಾವ ಶಬ್ದಗಳನ್ನ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಅಶ್ರವ್ಯ ಶಬ್ದ. ಇದರಲ್ಲೇ ಒಂದು ವ್ಯತ್ಯಾಸ ನಾವು ಬರದಾಯ್ತು. ಹಾಗಿದ್ರೆ ಇದನ್ನ ಮತ್ತು ವೈಜ್ಞಾನಿಕವಾಗಿ ನಾವು ಹೇಗೆ ಬರಿಬಹುದು ಅಂತ ನೋಡೋಣ. ಶ್ರವ್ಯ ಶಬ್ದ ಇದು 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ಆವೃತ್ತಿ ಶಬ್ದಗಳನ್ನು ಮಾನವನ ಕಿವಿ ಗ್ರಹಿಸುತ್ತದೆ. ಇದನ್ನು ಶ್ರವ್ಯ ಶಬ್ದ ಎನ್ನುವರು. ನಾವೀಗ ಮಾತಾಡ್ತಾ ಇರ್ಬೋದು ಅಥವಾ ಮ್ಯೂಸಿಕ್ ಅನ್ನ ಹಾಕೋತೀವಿ, ವಾಹನಗಳ ಸಿದ್ದಿರ್ಬಹುದು, ಗುಡುಗೋದಿರ್ಬಹುದು, ಇದೆಲ್ಲ ಶ್ರವ್ಯ ಶಬ್ದಗಳು. ಇವೆಲ್ಲ ನಮ್ ಕಿವಿಗೆ ಕೇಳ್ತದೆ ಅಲ್ವಾ. ಇದರ ಆವೃತ್ತಿ ಎಷ್ಟಿರ್ತದೆ ಅಂದ್ರೆ 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ನ ಒಳಗೆ ಇರ್ತದೆ, ಅದನ್ನ ಮೀರಿ ಹೋಗೋದಿಲ್ಲ. ಅಶ್ರವ್ಯ ಶಬ್ದ 20 ಹರ್ಟ್ಸ್ ಗಿಂತ ಕಡಿಮೆ ಮತ್ತು 20,000 ಹರ್ಟ್ಸ್ ಆವೃತ್ತಿಗಿಂತ ಹೆಚ್ಚು ಶಬ್ದಗಳನ್ನು ಮಾನವರ ಕಿವಿ ಗ್ರಹಿಸುವುದಿಲ್ಲ. ಇದನ್ನು ಅಶ್ರವ್ಯ ಶಬ್ದ ಎನ್ನುವುದು. ಈಗ ಯಾವುದಾದರೂ ಶಬ್ದದ ಆವೃತ್ತಿ 20 ಹರ್ಟ್ಸ್ ಗಿಂತ ಕಡಿಮೆ ಇದೆ, 10 ಹರ್ಟ್ಸ್ ಇರಬಹುದು, 9 ಹರ್ಟ್ಸ್ ಇರಬಹುದು, 1 ಹರ್ಟ್ಸ್ ಇರಬಹುದು, ಅಥವಾ 20,000 ಹರ್ಟ್ಸ್ ಗಿಂತ ಜಾಸ್ತಿ, 42,000 ಹರ್ಟ್ಸ್ ಇರಬಹುದು, 80,000 ಹರ್ಟ್ಸ್ ಇರಬಹುದು. ಈ ತರ ಬೇರೆ ಬೇರೆ 20,000ಕ್ಕಿಂತ ಹರ್ಟ್ಸ್ 20,000 ಹರ್ಟ್ಸ್ ಗಿಂತ ಹೆಚ್ಚಿನ ಆವೃತ್ತಿ ಇದೆ ಅಂದ್ರೆ ಅಂತಹ ಶಬ್ದಗಳನ್ನ ಮಾನವನ ಕಿವಿ ಗ್ರಹಿಸೋದಿಲ್ಲ. ಅದನ್ನ ಅಶ್ರವ್ಯ ಶಬ್ದ ಅಂತ ಹೇಳಲಾಗತ್ತೆ. ಉದಾಹರಣೆಯನ್ನ ನೋಡಿ. ಶ್ರವ್ಯ ಶಬ್ದದಲ್ಲಿ ನಾವು ಮಾತಾಡ್ತಾ ಇರುವಂತದ್ದು, ಒಬ್ರಿಗೊಬ್ರು ಮಾತಾಡುವಂಥದ್ದು ಕೇಳತ್ತೆ ಅಲ್ವಾ. ಆದ್ರೆ ಅಶ್ರವ್ಯ ಶಬ್ದ ತಿಮಿಂಗಿಲಗಳು ಮಾತಾಡಿಕೊಳ್ಳುವುದು, ಸಂವಹನ ನಡೆಸುವಂತದ್ದು. ಇದು 20 ಹರ್ಟ್ಸ್ ಗಿಂತ ಕಡಿಮೆ ಇರುತ್ತೆ, 10 ರಿಂದ 15 ಹರ್ಟ್ಸ್ ವರೆಗೆ ಇರುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅಷ್ಟೇ ರೇಂಜ್ ನಲ್ಲಿ ಇರುತ್ತೆ, ಅಂದ್ರೆ ಒಟ್ಟು 20 ಹರ್ಟ್ಸ್ ಗಿಂತ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಡಾಲ್ಫಿನ್ಗಳು ಮಾತಾಡಿಕೊಳ್ಳುವಂತದ್ದು 20,000 ಹರ್ಟ್ಸ್ ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದೇ ತರ ಸ್ಕ್ಯಾನಿಂಗ್ ಗಳಲ್ಲಿ ಎಲ್ಲ ಬಳಸ್ತಾರಲ್ಲ, ಅದರದ್ದು ಕೂಡ ಆವೃತ್ತಿ ಹೆಚ್ಚಾಗಿರುತ್ತೆ, 20,000 ಹರ್ಟ್ಸ್ ಗಿಂತ ಹೆಚ್ಚಾಗಿರುತ್ತೆ. ಈಗ ಭೂಕಂಪ ಎಲ್ಲ ಆಗುವಂತದ್ದು ಪ್ರಾಣಿಗಳಿಗೆ ಮೊದ್ಲು ತಿಳಿಯುತ್ತೆ ಅಂತ ಹೇಳ್ತಾರಲ್ಲ, ಅದು ಈ ಕಂಪನಗಳ ಕಾರಣದಿಂದಲೇ. ಅವು ಸಣ್ಣ ಸಣ್ಣ ಶಬ್ದಗಳನ್ನ, ಅಂದ್ರೆ ಕಡಿಮೆ ಆವೃತ್ತಿ ಇರುವಂತಹ ಶಬ್ದಗಳನ್ನ ಕೂಡ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭೂಮಿ ಆಳದಲ್ಲಿ ಆಗ್ತಾ ಇರುವಂತಹ ಕಂಪನ ಏನಿದೆ ಅದು ಅವಧ್ವನಿ ಅಂತ ಹೇಳ್ತೀವಿ. ಅಂದ್ರೆ ಅದು 20 ಹರ್ಟ್ಸ್ ಗಿಂತ ಕಡಿಮೆ ಇರುತ್ತೆ. ಅದನ್ನ ಕೂಡ ಕೆಲವೊಂದಿಷ್ಟು ಪ್ರಾಣಿಗಳು ಕೇಳಿಸ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಆದ್ರೆ ಮನುಷ್ಯರಿಗೆ 20 ಹರ್ಟ್ಸ್ ಗಿಂತ ಕಡಿಮೆ, 20,000 ಹರ್ಟ್ಸ್ ಗಿಂತ ಹೆಚ್ಚಿನ ಶಬ್ದಗಳನ್ನ ಕೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಶ್ರವ್ಯ ಮತ್ತು ಅಶ್ರವ್ಯ ಶಬ್ದಗಳ ನಡುವಿನ ವ್ಯತ್ಯಾಸವಾಗಿದೆ. ಥ್ಯಾಂಕ್ ಯು.